ಚಿನ್ನ ಬೆಳ್ಳಿ ಬೆಲೆ ಏರಿಕೆಯಿಂದ ಗ್ರಾಹಕರಿಲ್ಲದೆ ಕಂಗಾಲಾದ ಚಿನ್ನದ ಅಂಗಡಿ ಮಾಲೀಕರು. ಹೌದು, ಕೇಂದ್ರ ಸರ್ಕಾರದಿಂದ ನಮಗೂ ಕೂಡ ಕಟ್ಟಡ ಕಾರ್ಮಿಕರ ಕಾರ್ಡಿನಂತೆ ನಮಗೆ ಒಂದು ಕಾರ್ಡ್ ಮಾಡಿಕೊಡಿ ಎಂದು ವಿನಂತಿ ಮಾಡಿದ್ದಾರೆ ಆಭರಣ ತಯಾರಿಕರು. ನಮಸ್ಕಾರ, ಪ್ರಸನ್ನ ಕುಮಾರ್ ದೊಡ್ಡಮನೆ, ಸುರಭಿ ಜ್ಯುವೆಲರಿ ಫೆಡರೇಷನ್ ಅಧ್ಯಕ್ಷರಿದ್ದೀನಿ, ಸೊರಬ ತಾಲೂಕು. ಇವತ್ತಿನ ದಿನ ಏನು ಭಾರತದ ದೇಶದ ಪ್ರಧಾನಮಂತ್ರಿಗಳು ಬಂಗಾರವನ್ನು ಖರೀದಿ ಮಾಡಬಾರದು ಒಂದು ವರ್ಷ ಅಂತ ಹೇಳಿ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಹೇಳಿಕೆ ಸ್ವಾಗತಾರ್ಹ. ಆದರೆ ಈ ಒಂದು ವರ್ಷ ಬಂಗಾರದವನ್ನು ಖರೀದಿ ಮಾಡದೇ ಇದ್ರೆ ಬಂಗಾರವನ್ನೇ ನಂಬಿಕೊಂಡು ಬದುಕಿ ಬಾಳ್ತಕ್ಕಂತ ಕೆಲಸಗಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈ ಹಿಂದೆನೂ ಕೂಡ ಅನೇಕ ಯೋಜನೆಗಳನ್ನು ಹೇಳಿದ್ರು, ಆ ರೀತಿ ಸಾರ್ವಜನಿಕರು ಪಾಲನೆ ಮಾಡ್ಕೊಂಡು ಬಂದಿದ್ರು. ಆದರೆ ಬಂಗಾರವನ್ನು ಖರೀದಿ ಮಾಡಬೇಡ ಅಂತಕ್ಕಂಥದ್ದು ಒಂದು ವರ್ಷ ಏನ್ ಹೇಳಿದ್ದಾರೆ, ಅಲ್ಲಿ ಕೆಲಸಗಾರರಿಗೆ ತುಂಬಾ ನಷ್ಟ ಮತ್ತು ಅವರ ಜೀವನವನ್ನೇ ಹಾಳಾಗುತ್ತಾ ಇದೆ. ಈಗ ಆಲ್ರೆಡಿ ಹಾಳಾಗ್ತಾ ಇದೆ. ಕಾರಣ ಇಷ್ಟೇ, ಒಂದು ವರ್ಷದಲ್ಲಿ ಬಂಗಾರದ ಮತ್ತು ಬೆಳ್ಳಿಯ ದರ, ಬಂಗಾರದ ದರ 2 ಪಟ್ಟು ಹೆಚ್ಚಾಗಿದೆ, ಬೆಳ್ಳಿಯ ದರ 4 ಪಟ್ಟು ಹೆಚ್ಚಾಗಿದೆ. ಈಗ 2.5 ಪಟ್ಟು ಬೆಳ್ಳಿ ದರ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲೇ ನಮಗೆ ಕಸ್ಟಮರ್ಗಳು, ಗ್ರಾಹಕರು ಬರ್ತಾ ಇಲ್ಲ. ಮತ್ತೆ ಗ್ರಾಹಕರನ್ನೇ ನಂಬ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಬಂಗಾರದ ಅಧ್ಯಕ್ಷರಾಗಿ ಏನ್ ಕೇಳ್ಕೊಳ್ತಾ ಇದ್ದೀವಿ ಅಂದ್ರೆ, ಕೆಲಸಗಾರರಿಗೆ ಈಗ ಏನು ಕಾರ್ಮಿಕರ ಕಿಟ್ ಅನ್ನು ಹೇಗೆ ಕೊಟ್ಟು, ಕಾರ್ಮಿಕರ ಕಾರ್ಡ್ ಅನ್ನು ಕೊಟ್ಟು, ಕಟ್ಟಡ ಕಾರ್ಮಿಕರಿಗೆಲ್ಲ ಕಾರ್ಡ್ ಅನ್ನ ಕೊಟ್ಟು ಅವರಿಗೆ ಕಿಟ್ ಅನ್ನು ಕೊಡತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಬಂಗಾರದ ಕೆಲಸ ಮಾಡುವಂತಹ ವ್ಯಾಪಾರಿಗಳಿಗೂ ಕೂಡ, ಅಂದ್ರೆ ಕೆಲಸಗಾರರಿಗೆ ಕಿಟ್ ಕಾರ್ಡ್ ಅನ್ನು ಕೊಟ್ಟು ಅವರಿಗೆ ಅವರ ಮನೆ ಜೀವನಕ್ಕೆ ಅಂದ್ರೆ ರೇಷನ್ ಅನ್ನ ಆಗಿರ್ಬೋದು, ದಿನಸಿ ಸಾಮಾನುಗಳನ್ನ ಕೊಟ್ಟು ಅವರನ್ನ ಒಂದು ವರ್ಷ ಸನ್ಮಾನ್ಯ ಶ್ರೀ ನಮ್ಮ ನರೇಂದ್ರ ಮೋದಿ ಅವರು ನಮ್ಮಂತವ್ರನ್ನೆಲ್ಲ ಸಾಕ್ಬೇಕು ಅಂತಕ್ಕಂಥದ್ದನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಹಿಂದೆ ಅವರೇ ಅಧಿಕಾರಕ್ಕೆ ಬಂದಿದ್ರು, ಅಂದ್ರೆ ಡಾಲರ್ನ ಎದುರುಗಡೆ ರೂಪಾಯಿ ಮೌಲ್ಯ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರು ಡಿಮ್ಯಾಂಡ್ ಅನ್ನು ತಂದಿದ್ದಲ್ಲ. ಆದ್ರೆ ಭಾರತ ದೇಶದ ಪ್ರಧಾನಮಂತ್ರಿಗಳೇ ಆ ಡಿಮ್ಯಾಂಡ್ ಅನ್ನು ತಂದಿದ್ರು. ಇವತ್ತು ಕುಸಿತ ಆಗ್ತಾ ಇದೆ, ಜಾಗತಿಕ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳು ನಡೀತಾ ಇರೋದ್ರಿಂದ ಕುಸಿತ ಆಗ್ತಾ ಇದೆ ಅಂತಕ್ಕಂತ ಮೇರೆಗೆ ಇವತ್ತು ಈ ರೀತಿಯಾದ ಒಂದು ಡಿಮ್ಯಾಂಡ್ ಅನ್ನು ತಂದಿದ್ದಾರೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆದರೆ ನಮ್ಮ ಹೊಟ್ಟೆ ಪಾಡನ್ನು ಕೂಡ ನಾವು ನೋಡ್ಕೊಳ್ಳೋ ದೃಷ್ಟಿನಲ್ಲಿ ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿ ಅವರು ಒಂದು ಉತ್ತಮವಾದ ಯೋಜನೆಯನ್ನು ಕೆಲಸಗಾರರಿಗೆ ತರಬೇಕು ಅಂತಕ್ಕಂತ ವಿನಮ್ರತೆಯಿಂದ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಶ್ರೀಧರ್ ಸೇಠ್ ಅಂತ, ಬಂಗಾರದಲ್ಲಿ ವೀರಭದ್ರ ಜ್ಯುವೆಲ್ಲರ್ಸ್, ಸೊರಬ. ಮೋದಿ ಸಾಹೇಬರು ಬಂಗಾರ ಖರೀದಿ ಮಾಡಬೇಡ್ರಿ, ನೀವು ಎಣ್ಣೆ ಉಪಯೋಗ ಮಾಡಬೇಡ್ರಿ, ಆಮೇಲೆ ಗಾಡಿ ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಬೇಡ್ರಿ. ಈ ದಿನನಿತ್ಯ ಅಂಗಡಿಗಾರ ನಾವು ಬರಲೇಬೇಕು. ಗಾಡಿ ತಗೊಂಡು ನಡ್ಕೊಬರಕ್ಕಾಗಲ್ಲ. ನಮ್ಮ ಮನೆಯೆಲ್ಲ 7-8 ಕಿಲೋಮೀಟರ್ ದೂರ, ಅಂಗಡಿಗಾರ ಬರ್ಬೇಕಲ್ಲ ನಾವು. ನಡ್ಕೊ ಬಂದು ಅಂಗಡಿ ಬಾಲ್ ತೆಗಿತೀವಿ, 12 ಗಂಟೆ ಆಗ್ಬಿಡ್ತೈತಿ. ನಾವು 9 ಗಂಟೆ ಅಂಗಡಿ ಓಪನ್ ಮಾಡಬೇಕು. ಆಮೇಲೆ ಅಂಗಡಿ ಓಪನ್ ಮಾಡ್ಕೊಂಡು ಕುತ್ಕೊಂಡಿವಿ ಅಂದ್ರೆ ಒಂದು ಗಿರಾಕಿಲ್ಲ ನೋಡ್ರಿ. ಇಷ್ಟೆಲ್ಲ ಅಂಗಡಿ ಶೋರೂಮ್, ಒಂದು ಗಿರಾಕಿಲ್ಲ. ಎಲ್ಲ GST 1.5-3% GST ಇರೋದನ್ನ ನೀವು 6% ತಂದಿಟ್ರಿ. ಅದು ಕಸ್ಟಮರಿಗೆ ನಾವು ವೇಸ್ಟೇಜ್ ಹಾಕಬೇಕು, ಮಜೂರಿ ಹಾಕಬೇಕು, ಆಮೇಲೆ GST ಬಿಲ್ ಹರಿಬೇಕು. ಗಿರಾಕಿ 14,000 ರೂಪಾಯಿ 1 ಗ್ರಾಮ್ ಯಾವುದು ಆಭರಣ ಅಂದ್ರೆ, ನಾವು ಎಲ್ಲ ಬಿಲ್ಲು ನಮ್ಮ ಮಜೂರಿ ಗಿಜುರಿ ಎಲ್ಲ ಸೇರಿಸ್ಬಿಟ್ಟು ಹಾಕಿದ್ರೆ 16,000 ಹೋಗ್ತೈತೆ. ಹೆಂಗೆ ಖರೀದಿ ಮಾಡ್ತಾರೆ? ಅದು ಮೇನ್ ಪಾಯಿಂಟ್ ಅಲ್ಲ. ಆಮೇಲೆ ಈಗ ನೋಡಿ, ಈಗ 6% ಹೆಚ್ಚಳ ಮಾಡಿದ್ರಿಂದ 15% ಹೆಚ್ಚಳ ಮಾಡಿದ GST ನಿಮ್ಗೆ 6% ಬೀಳ್ತದೆ. 6% ಬೀಳಿದ್ರೆ ಅದು ಅಲ್ಲದೆ ಮತ್ತೆ ಈಗ ಒಂದೇ ಸರಿ ದಿಢೀರ್ ಅಂತ ಬಂಗಾರ ರೇಟು ಮತ್ತೆ ಏರಿಕೆ ಆಯ್ತು. 1.5 ಒಳಗಡೆ ಇತ್ತು, 1,50,000 ಕೆಳಗಡೆ ಇದ್ದಿರೋದು ಈಗ 1.55. ಎಷ್ಟು ರೇಟ್ ಇರುತ್ತೆ? 1.55 ರೇಟು. ಆಮೇಲೆ ದಿಢೀರ್ ಅಂತ ಬೆಳ್ಳಿ ಮಾರ್ಕೆಟ್ ಜಂಪ್ ಆಗಿದೆ. ಬೆಳ್ಳಿ ಫಸ್ಟ್ 4 ಲಕ್ಷ ಹೋಗಿರೋ ಬೆಳ್ಳಿ ಡೌನ್ ಆಯಿತು. ಡೌನ್ ಆದರೂ ಕೂಡ ಈಗ ಮತ್ತೆ ದಿಢೀರ್ ಅಂತ ಮತ್ತೆ ಜಂಪ್ ಆಯ್ತು. ಈಗ 20-30 ಸಾವಿರ ರೂಪಾಯಿ ಒಂದು ಯಾವುದು 100 ಗ್ರಾಮ್ ಮೇಲೆ ಹೆಚ್ಚಾಗುತ್ತೆ ಅಂದರೆ, ಅಲ್ಲಿ KG ಮೇಲೆ 2 ಲಕ್ಷ ಇರೋದು ಈಗ 340-345, ಅಲ್ಲಿ 3,45,000 ರೂಪಾಯಿ ರೇಟ್ ಬಿಲ್ಡಂಗ್ ಅಂತ. ಯಾರೂ ಒಂದು ಕಾಲ್ಚೀನಿಗೂ ಬರೋಕ್ಕಾಗಲ್ಲ. 10 ಗ್ರಾಮಿನ ಕಾಲ್ಚೀನ್ ತಗೋಬೋದು 3,500 ರೂಪಾಯಿ. ಎಷ್ಟು? 3,500 ರೂಪಾಯಿ 10 ಗ್ರಾಮ್. ಪ್ರತಿ 10 ಗ್ರಾಮಿಗೆ 3,500 ರೂಪಾಯಿ ಕೂಡ ಖರೀದಿ ಮಾಡ್ಬೇಕು. ಮಿನಿಮಮ್ ಎಷ್ಟೇ ಕಡಿಮೆ ಅಂತಂದ್ರೂ ಕೂಡ 1, 2.5, 3 ತೊಲೆ ಆಗ್ಬಿಡ್ತೈತಿ. ಸಣ್ಣ ಮಕ್ಳಿಗೆ ತಗೊಂಡು 10,000 ರೂಪಾಯಿ.
ಆಗಲ್ಲ, ಹಳ್ಳಿಗಾಡು ಖರೀದಿ ಮಾಡೋಕೆ ಆಗಲ್ಲ. ಹಂಗಾಗಿ ದಯವಿಟ್ಟು ಮೋದಿ ಸಾಹೇಬರು ಈ ಟ್ಯಾಕ್ಸನ್ನು ನಮಗೇನು ಜಂಪ್ ಮಾಡಿದ್ದಾರೆ ಆ ಟ್ಯಾಕ್ಸನ್ನು ಕಡಿಮೆ ಮಾಡಿ ಮೊದಲು ಹಳೆ ಟ್ಯಾಕ್ಸೇ ನಮಗೆ ಇಟ್ಬಿಟ್ರೆ ನಮಗೆ ಭಾರಿ ಅನುಕೂಲ ಆಗ್ತೈತಿ. ಚಿನ್ನದ ರೇಟು ಅಷ್ಟೇ, ಏನೋ ಈ ಟೈಮಿಗೆ ಸ್ವಲ್ಪ ಹೆಚ್ಚು ಮಾಡಿದ್ದೀರಾ, ಮುಂದಿನ ರೇಟ್ ಕಮ್ಮಿ ಆದರೆ ಒಂದು ಅನುಕೂಲ ಆಗುತ್ತೆ. ನಮ್ಮ ಚಿನ್ನದ ವ್ಯವಸ್ಥೆ ಮಾತ್ರ ಭಾಳ ಹದಗೆಟ್ಟಾಗ್ಬಿಟ್ಟಿದೆ. ಬಂಡವಾಳ ಹಾಕೊಂಡು ನಾವು ಪೂರ್ತಿ ಪಾಪರ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ಬಂಡವಾಳ ಈಗ ಬೇರೆ ಕಡೆಯಿಂದ ನಾವು ಈ ತೊಗೊಂಬಂದಿರ್ತೀವಿ, ಚಿನ್ನ ಖರೀದಿ ಮಾಡಿರ್ತೀವಿ, ಅವರಿಗೆ ಏನೋ ಒಂದು ಸ್ವಲ್ಪ ದಿನ ನಮಗೇನೋ ಮಾರ್ಜಿನ್ ಕೊಟ್ಟಿರ್ತಾರೆ. ಆ ಮಾರ್ಜಿನ್ಗೆ ತುಂಬಕ್ಕಾಗದೇ ನಾವು ಅಂಗಡಿಯೊಳಗೆ ಸುಮ್ಮನೆ ಕೂತ್ಕೊಂಡು ನೊಣ ಹೊಡಿತಾ ಕೂತ್ಬಿಟ್ಟಿದ್ವಿ. ಅದನ್ನು ಏನೋ ಸರ್ಕಾರ ಸರಿ ಮಾಡಿ ಒಂದು ಲೆವೆಲಿಗೆ ಚಿನ್ನದ ದರ ಇಟ್ಟರೆ ನಮ್ಮ ವ್ಯವಸ್ಥೆ ಸರಿಯಾಗಿ. ಸರ್, ನನ್ನ ಹೆಸರು ಗಜೇಂದ್ರ ಅಂತ ಹೇಳಿ. ನಾನು ಚಿಕ್ಕಪೇಟೆಯಲ್ಲಿ ಒಂದು ಚಿಕ್ಕದಾಗಿ ಒಂದು 2 ಇಯರ್ಸಿಂದ ಆ್ಯಕ್ಚುಲಿ ಒಂದು ಸಣ್ಣ ಅಂಗಡಿ ಮಾಡಿದ್ದೀನಿ. ಬಟ್ ಈಗಿನ ರೇಟ್ ಪ್ರಕಾರ ನೋಡಿದ್ರೆ ಒಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ, ಒಂದು ದಿವಸ ಕಡಿಮೆ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ಗಿರಾಕಿಗೆ ನಾವು ಆ್ಯಕ್ಚುಲಿ 10 ರೂಪಾಯಿ ಆರ್ಡರ್ ತೊಗೊಂಡಿರ್ತೀವಿ, ಅದು 12 ರೂಪಾಯಿ ಸಮಥಿಂಗ್ ಆಗಿರುತ್ತೆ. ಬಟ್ ಕೊಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಈಗಿನ ಇದ್ರ ಪ್ರಕಾರ. ಬಟ್ ಈಗಿನ GST ಬೇರೆ, ಟ್ಯಾಕ್ಸ್ ಬೇರೆ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಅದು ಜನರಿಗೆ ನಾವು ಯಾವ ಥರ ಅವರಿಗೆ ಕೊಡಬೇಕು, ಸರ್ವಿಸ್ ಕೊಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಈಗ ಹೇಳಿದ ರೇಟು ಅರ್ಧ ಗಂಟೆಗೆ ಇರಲ್ಲ, ಅರ್ಧ ಗಂಟೆ ರೇಟ್ ಮತ್ತೊಂದು ಅರ್ಧ ಗಂಟೆಗೆ ಇರಲ್ಲ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಒಟ್ಟು ಏನೋ ಮಾಡಿ ಒಟ್ಟು ಸಣ್ಣ ಪುಟ್ಟ ನಮ್ಮ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡು ತಿಂತೇವೆ ನಾವು. ನೋಡ್ಬೇಕು ಮುಂದೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೋ ನೋಡಬೇಕು. ಸೊ ಇದೇ ರೀತಿ ಆದರೆ ಮುಂದೆ ವ್ಯವಹಾರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಸೀಸನ್ ಬೇರೆ ಡೌನ್ ಇದೆ, ಬಟ್ ಜನರು ಸ್ವಲ್ಪ ಕಡಿಮೆ ಬರೋದಕ್ಕಿಂತ ಕಡಿಮೆ ಆಗಿದೆ. ಬಟ್ ಇದೇ ಪ್ರಾಬ್ಲಮ್ ಸರ್, ಮತ್ತೇನೇನಿಲ್ಲ. ಮತ್ತೆ ಜಾಸ್ತಿ ಇದ್ರ ಬಗ್ಗೆ ನಾನು ಹೇಳಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ, ನಾನು ಆ್ಯಕ್ಚುಲಿ ಜನರಿಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಒಂದು ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಅಷ್ಟೇ. ಆ ಲೆವೆಲಿಗೆ ನೀವು ತಿಳ್ಕೊಂಡ್ರೆ ರೀತಿಯಲ್ಲಿ ಆ ಜ್ಯುವೆಲ್ಲರಿ ಶಾಪ್ ಅಂದ್ರೆ ಒಂಥರ ದೊಡ್ಡ ಏನೋ ಒಂಥರ ವರ್ಕ್ ಮಾಡೋರು, ಈ ಜ್ಯುವೆಲ್ಲರಿ ಶಾಪ್ ಅಂದ್ರೆ ಆ ಥರ ಏನಿಲ್ಲ. ಸ್ವಲ್ಪ ಅವ್ರಿಗೂ ಕಷ್ಟ ಇಷ್ಟ ಇರುತ್ತೆ. ಯಾಕಂದ್ರೆ ಸಣ್ಣ ಅಮೌಂಟು ಸಣ್ಣವ್ರಿಗೆ ಇರುತ್ತೆ, ದೊಡ್ಡ ಅಮೌಂಟ್ ಹೆವಿ ಇರುತ್ತೆ, ಅಷ್ಟೇ ಕಷ್ಟ ಇರುತ್ತೆ. ಒಟ್ಟು ಏನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನನ್ನ ಹೆಸರು ವಸಂತ್ ಶೆಟ್ರು ಅಂತ, ಸೊರಬದಿಂದ. ನಾವು ಸಣ್ಣದಾಗಿ ಒಂದು ಬಂಗಾರ ಅಂಗಡಿ ಮಾಡಿದ್ದೀವಿ. ಈಗಿನ ರೇಟಿಗೆ ನಾವು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀವಿ. ಇವತ್ತಿದ್ ರೇಟ್ ನಾಳೆ ಇರಲ್ಲ, ನಾಳೆ ಇದ್ದ ರೇಟ್ ನಾಡ್ದಿರಲ್ಲ. ಗಿರಾಕಿಗಳು ಕಡಿಮೆ ಇದ್ದಾಗ ಹಾಕಿ ಹೋಗ್ಬಿಡ್ತಾರೆ. ಒಂದ್ 2 ದಿನ ಬಿಟ್ಟು ತಗೊಳೋಣ ಅಂದ್ರೆ ರೇಟ್ ಜಾಸ್ತಿ ಆಗಿರುತ್ತೆ. ತುಂಬಾ ತೊಂದರೆ ಆಗ್ತಿದೆ. ಇದರಿಂದ ಮಕ್ಳಿಗೆ ಓದ್ಸೋದಾಗ್ಲಿ, ನಮ್ ಜೀವನಕ್ಕಾಗ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಈ ತರ ಆಗ್ಬಾರ್ದು ಯಾರಿಗೂ. ಪಾಪ ಗಿರಾಕಿಗಳಿಗೂ ಅವ್ರಿಗೂ ತೊಂದರೆ ಆಗತ್ತೆ. ಸಣ್ಣ ಪುಟ್ಟ ಮಾಡ್ಸಕ್ ಬರ್ತಾರೆ ಬಡವರು, ಅವ್ರಿಗೂ ಆಗಲ್ಲ. ಅವರಿಗೂ ಪ್ರಾಬ್ಲಮ್ ಆಗುತ್ತೆ ರೇಟ್ ಜಾಸ್ತಿ ಆಗಿ. ಇದರಿಂದ ಬಹಳ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗಿದೆ. ದೊಡ್ಡ ದೊಡ್ಡ ಅಂಗಡಿಯರಿಗೆ, ಅವರಿಗೆಲ್ಲ ಹೋಲ್ಸೇಲರ್ಗೆ ನಡೆಯುತ್ತೆ. ನಮ್ಮಂತರಿಗಂತೂ ಬಹಳ ತೊಂದರೆ ಆಗತ್ತೆ. ಜೀವನಕ್ಕಂತೂ ಭಾರಿ ಕಷ್ಟ. ಈ ಸಲ ಅಂತೂ ತುಂಬಾ ಹೊಡೆತ ತಿಂದ್ಬಿಟ್ಟಿದೀವಿ. ಈ ತರ ಪ್ರಾಬ್ಲಮ್ ಆದ್ರೆ ಮುಂದೆ ಜೀವನನೇ ಬೇಡಾಗಿದೆ ನಮಗೆ. ಈ ತರ ಬಂಗಾರ ಕೆಲ್ಸನೇ ಬೇಡ ನಮ್ಗೆ. ಎಲ್ಲರೂ ಕೂಲಿ ಹೋಗ್ಬಿಡೋಣ ಅನ್ಸೋಗಿದೆ. ಕೂಲಿ ಮಾಡೋರು ಚೆನ್ನಾಗಿದ್ದಾರೆ ಊಟ ಗೀಟ ಮಾಡ್ಕೊಂಡು. ಅದಕ್ಕಿಂತ ಕೀಳಾಗ್ಬಿಟ್ಟೆ ನಾವು ಬಂಗಾರದ ಅಂಗಡಿಯರು. ಬಹಳ ತೊಂದರೆ ಆಗಿದೆ. ಇದರಿಂದ ಸರ್ಕಾರ ಸ್ವಲ್ಪ ಗಮನ ತಗೋಬೇಕು. ಮಧ್ಯಂತ ವರ್ಗದವರಿಗೆ ಸ್ವಲ್ಪ ನಿಗಾ ನೋಡ್ಕೋಬೇಕು. ದೊಡ್ಡ ದೊಡ್ಡವ್ರು ಹೆಂಗೂ ಬದುಕಿ ಬಿಡ್ತಾರೆ, ಸಣ್ಣ ಪುಟ್ಟರಿಗೆ ಭಾರಿ ಕಷ್ಟ ಇದೆ. ಇದರಿಂದ ಬಹಳ ತೊಂದರೆ ಆಗಿದೆ, ಬಹಳ ತೊಂದರೆ ಆಗಿದೆ.